ಈಗ ಪತ್ರ ಓದೋ ಸಮಯ. ಗುರುಜಿ, ಈ ಪತ್ರವನ್ನ ಮಂಡ್ಯದಿಂದ ಮೀನಾಕ್ಷಿ ಅವರು ಬರೀತಿದ್ದಾರೆ. ನಮಸ್ಕಾರ ಗುರುಜಿ ಅಂತ ಹೇಳ್ತಾ ಅವರು ಈ ಅರಳಿ ಮರದ ಚಕ್ಕೆ ಕುರಿತು ಕೇಳ್ತಿದ್ದಾರೆ. ಗುರುಜಿ, ನೀವು ಹೇಳಿದ್ರಿ ಹಾಲು ಮತ್ತು ಮೆಣಸಿನಕಾಳು ಹಾಕಿ ಕಾಯಿಸಿ ಕುಡಿದ್ರೆ ಹೊಟ್ಟೆನಲ್ಲಿರೋ ಸಮಸ್ಯೆ ನಿವಾರಣೆ ಆಗತ್ತೆ ಅಂತ. ಆದ್ರೆ ಅದನ್ನ ಅಂದ್ರೆ ಅರಳಿ ಮರದ ಚಕ್ಕೆನ ತೊಂದರೆ ಇರೋರೇ ಹೋಗ್ತರ್ಬೇಕಾ? ಮನೇಲಿರೋರು ಯಾರಾದ್ರೂ ಹೋಗ್ತರ್ಬೋದಾ? ಮತ್ತೆ ಯಾವ ಸಮಯದಲ್ಲಿ ಹೋಗ್ತರ್ಬೇಕು? ಒಂದೇ ದಿನ ನಮಗ್ ಬೇಕಾದಷ್ಟು ತರಬಹುದಾ ಅಥವಾ ಎಷ್ಟು ದಿನ ತಗೊಂಡ್ ಬರ್ಬೇಕು? ದಯವಿಟ್ಟು ತಿಳಿಸಿ ಅಂತ ಬಹಳ ಸವಿವರವಾಗಿ ಪ್ರಶ್ನೆ ಕೇಳಿದ್ದಾರೆ ಮೀನಾಕ್ಷಮ್ಮ. ನೀವು ಕೇಳಿರೋ ಪ್ರಶ್ನೆ ಬಹಳ ಸಂತೋಷ. ಮುಗ್ಧತೆಯಿಂದಾನು ಕೇಳಿರ್ತೀರ, ಕೆಲವರು ಪಾಪ ಗೊತ್ತಾಗದೆ ಕೇಳಿರ್ತೀರ. ಎಲ್ಲರಿಗೂ ಉತ್ತರ ಏನು ಅಂದ್ರೆ, ಅರಳಿ ಮರ ಸಾಧಾರಣವಾಗಿ ದೇವಸ್ಥಾನಗಳಿದ್ದ ಪಕ್ಷದಲ್ಲಿ ಅವ್ರು ಯಾರು ಕೀಳಕ್ಕೆ ಬಿಡೋದ, ಅಂದ್ರೆ ಚಕ್ಕೆಗಳನ್ನ ಕೀಳಕ್ಕೆ ಬಿಡಲ್ಲ. ಚಕ್ಕೆಗಳು ತಗೋಬೇಕಾದ್ದು ಬೆಳಗಿನ ಜಾವದಲ್ಲಿ ತಗೊಳ್ತಕ್ಕಂಥದ್ದು, ಅಥವಾ ಮಠ ಮಧ್ಯಾಹ್ನ ಮುಟ್ಲೇಬಾರದು. ಸಂಧ್ಯಾ ಕಾಲದಲ್ಲಿ ತಗೋಬೇಕು. ಸಂಧ್ಯಾ ಕಾಲದಲ್ಲಿ ಅಂದ್ರೇನೋ ಅಸ್ತವಾದ ಮೇಲೆ, ಅಂದ್ರೆ ಸೂರ್ಯ ಅಸ್ತವಾದ ಮೇಲೆ ಮುಟ್ಲೇಬಾರದು, ಯಾವ ಕಾರಣಕ್ಕೂ ಕೀಳಬಾರದು. ಬೆಳಗಿನ ಜಾವದಲ್ಲಿ ದೇವ್ರ ನಮಸ್ಕಾರ ಮಾಡುವಾಗ ಆ ಚಕ್ಕೆಯನ್ನು ತಗೋಬೇಕು. ಫ್ರೆಶ್ ಆಗಿರುವಾಗ ಆ ಸಮಯದಲ್ಲಿ ಆ ಚಕ್ಕೆಗಳನ್ನ ತಗೋಬೇಕು. ಒಂದು ದಿನಕ್ಕೆ ಎಷ್ಟು ಬೇಕಾದ್ರೂ ತಗೋಬಹುದು. ಆದರೆ ಹೆಂಗಸರು ಕೀಳಬಾರ್ದು. ಹೆಂಗಸರು ಯಾವ ಕಾಲಕ್ಕೂ ಚಕ್ಕೆಗಳನ್ನ ಕೀಳಬಾರ್ದು. ರೋಗಿಷ್ಠರೇ ಆಗಿರ್ತಕ್ಕಂಥವರೇ ಹೋಗಿ ತಗೋಬೇಕು ಅಂತ ಏನಿಲ್ಲ. ಬೇರೆಯವರು ಯಾರಾದರೂ ಕಿತ್ಕೊಡ್ಬೇಕು. ಅವರುಗಳು ಹುಡುಗರಾಗಿದ್ರೆ ಉತ್ತಮ, ಅಥವಾ ಬ್ರಹ್ಮಚಾರಿಗಳಾಗಿದ್ರೆ ಇನ್ನೂ ಉತ್ತಮ, ಅಥವಾ ಅರ್ಚಕರೇ ಸ್ವತಃ ಕಿತ್ಕೊಂಡ್ಬಂದ್ರೆ ಇನ್ನೂ ಉತ್ತಮ. ಹೀಗೆ ಆ ಒಂದು ತಾತ್ಪರ್ಯ ಏನು ಅಂದ್ರೆ, ಗುರು ಅಂದ್ರೆ ಅರ್ಚಕರು, ಬ್ರಹ್ಮಚಾರಿ ಅಂದ್ರೆ ಕುಜ ಅಂದ್ರೆ ಮಂಗಳಗ್ರಹನಾಗಿರ್ತಕ್ಕಂಥವ್ರು. ಯಾವುದೋ ಒಂದು ಗಂಡಸರಾಗಿದ್ದ ಪಕ್ಷದಲ್ಲಿ ಚಂದ್ರ ಅಂದ್ರೆ ಮನಸ್ಸು, ಅವನು ಹೇಗೆ ಕಿತ್ಕೊಡ್ತಾನೆ ಗೊತ್ತಿರಲ್ಲ. ಅದಕ್ಕೆ ಅರಳಿ ಮರನ ಗುರು ಅಂತ ಕನ್ಸಿಡರ್ ಮಾಡಿದಾಗ ಗುರು ತತ್ವದನ್ನ ಯಾವ ಕಾಲಕ್ಕೂ ಸೋಮವಾರದಕ್ಕಿಂತನೂ ಗುರುವಾರವೇ ಶ್ರೇಷ್ಠ, ಬುಧವಾರವೇ ಶ್ರೇಷ್ಠ, ಶನಿವಾರ ಶ್ರೇಷ್ಠ. ಯಾವಾರ? ಬುಧವಾರ, ಗುರುವಾರ, ಶನಿವಾರ ಇಂಥ ದಿನಗಳಲ್ಲಿ ಕಿತ್ತರೆ ಬಹಳ ಒಳ್ಳೆಯದು. ಆರೋಗ್ಯ ದೃಷ್ಟಿ ಬೇಕಾ? ಭಾನುವಾರವೇ ಕೇಳಬೇಕು. ಹೆಣ್ಣು ಮಕ್ಕಳ ಸಮಸ್ಯೆ, ಪಿತೃಗಳ ಸಮಸ್ಯೆ ಈ ರೀತಿ ಇದ್ದ ಪಕ್ಷದಲ್ಲಿ ಸೋಮವಾರವೇ ಕೇಳಬೇಕು. ಅಕಸ್ಮಾತ್ ಮಂಗಳಗ್ರಹ ಅಂದರೆ ಔಷಧಿಯನ್ನ ಮಾಡತಕ್ಕಂಥ ವಿಧಾನಗಳು ಬುಧವಾರ, ಅಂದ್ರೆ ಅಶ್ವಿನಿ ದೇವತೆಗಳು ಬುಧವಾರ ಬಹಳ ಶ್ರೇಷ್ಠತೆ. ಔಷಧಿ ಮಾಡಬೇಕಾದ್ರೂ ಬುಧವಾರ ಶುರು ಮಾಡಬೇಕು. ಮಂಗಳವಾರ ಯಾವ ಕಾಲಕ್ಕೂ ಕೀಳಕ್ಕಿಂತ ಕಿತ್ತಿರೋ ಅಂತದನ್ನ ಪದಾರ್ಥಗಳನ್ನ ರುಬ್ಬೋದಾಗ್ಲಿ, ಔಷಧಿಯನ್ನ ಮಾಡೋದಾಗ್ಲಿ, ಇದನ್ನೆಲ್ಲ ಮಂಗಳವಾರ ಪ್ರಯೋಗಕ್ಕೆ ಇಟ್ಕೋಬಹುದು. ಹಸಿಯಾಗಿದ್ರೆ ಒಣಗಿಸೋದು ಮಾಡೋದು ಅದೆಲ್ಲ ಪ್ರಯೋಗಕ್ಕೆ ಇಟ್ಕೋಬಹುದು. ಆದರೆ ಔಷಧಿಯನ್ನು ತಯಾರು ಮಾಡೋದು ಬುಧವಾರವೇ ಮಾಡಿದ್ರೆ ಬಹಳ ಸಮಂಜಸವಾಗಿರ್ತಕ್ಕಂಥ ವಿಚಾರ. ಇದೆಲ್ಲ ಕಾರಣವಾಗಿರ್ತಕ್ಕಂಥ ಅರಳಿ ಮರನ ಪ್ರತಿಯೊಬ್ಬರೂ ಪೂಜೆ ಪುನಸ್ಕಾರವನ್ನು ಮಾಡಿ ಆ ಹಾಲನ್ನ ಕುದಿಸಬೇಕಾದ್ರೆ ಆ ಮೆಣಸನ್ನು, ಕಾಳು ಮೆಣಸನ್ನು ಹಾಕಿ ಪರಿವರ್ತನೆ ಮಾಡಿಕೊಂಡಾಗ ದೇಹದ ಆರೋಗ್ಯವನ್ನು ಸ್ವೀಕರಿಸ್ತಕ್ಕಂಥದ್ದು ಬೆಳಗಿನ ಜಾವದಲ್ಲಿ ಶ್ರೇಷ್ಠತೆ. ಸ್ನಾನದ ನಂತರವೇ ಈ ಅರಳಿ ಮರದ ಔಷಧಿಯನ್ನು ಸ್ವೀಕರಿಸಬೇಕು. ಕೆಲವು ಔಷಧಿಗಳು ಸ್ನಾನಕ್ಕೆ ಮೊದಲು ಮಾಡಬೇಕು ಅಂತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಕೆಲವರು ಏನು ಅಂದ್ರೆ ಉಷ್ಣಾಂಶ ಪ್ರದೇಶವಾಗಿ ಬೇದಿಗೆ ತಗೋಬೇಕು ಅಂತಾರೆ. ಅಂದ್ರೆ ಆಮ್ಲಜನಕವಾಗಿರ್ತಕ್ಕಂಥ ವಿಚಾರಗಳನ್ನ ದೇಹದಿಂದ ಪರಿವರ್ತನೆ ಮಾಡಿಕೊಳ್ಳೋ ವಿಚಾರಗಳನ್ನ ಸ್ನಾನಕ್ಕೆ ಮೊದಲು ತಗೊಂಡ್ರೆ ಉತ್ತಮ. ಆದರೆ ಔಷಧಿ ಪದಾರ್ಥಗಳನ್ನ ವಿಷ್ಣುಂಶವಾಗಿರ್ತಕ್ಕಂಥದ್ದು ಸ್ನಾನದ ನಂತರ, ಅದಕ್ಕೂ ಒಂದು ಗೌರವವನ್ನು ಕೊಡಬೇಕು. ಇದನ್ನ ಹಾಗೆ ತಗೋಬಾರ್ದು. ಪೂಜೆಯನ್ನು ಅಂದ್ರೆ ಯಾವ ಕಾಲಕ್ಕೂ ತಂದಿರೋದನ್ನ ವಿಷ್ಣು ಮುಂದೆ, ಅಂದ್ರೆ ಮಹಾವಿಷ್ಣುವ ಮುಂದೆ ಇಟ್ಟು ಪೂಜೆಯನ್ನ ಮಾಡಿ ತದಂತ ತಗೋಬೇಕು. ಒಂದು ಅಷ್ಟೋತ್ತರವೋ ಒಂದು ಶತನಾವಳಿನ ಓದ್ಕೊಂತ ಹೇಳ್ಕೊಂಡ ಔಷಧಿಯನ್ನ ನೀವು ಕುದಿಸ್ತಾ ಇರಬೇಕಾದ್ರೂ ಧನವಂತ್ರಿಯನ್ನ ಸ್ಮರಣೆ ಮಾಡ್ಕೋಬೇಕು. ಧನವಂತ್ರಿಯ ಮೂಲಮಂತ್ರವನ್ನು ಹೇಳ್ಕೊಂಡು ಆ ಸ್ಮರಣೆ ಮಾಡ್ಕೋಬೇಕು. ಹಾಗೆ ಮಾಡಿದಾಗ ಬಹಳ ಉತ್ತಮೋತ್ತಮ ಮಾಡದ ಫಲ ಪೂರ್ತಿಯಾಗಿ ಸಿಗತ್ತೆ ಅಂತ ಈ ಮುಖಾಂತರ ತಿಳಿಸ್ತಾ ಇದೆ. ಗುರುಜಿ, ಇನ್ನೊಂದು ಪತ್ರ ಬೆಳಗಾವಿಯಿಂದ ಇದೆ. ಅವರು ಯಾರು ಹೆಸರನ್ನ ಹೇಳಿಲ್ಲ. ಗುರುಜಿ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಗುರುಜಿ, ಇದು 5ನೇ ಬಾರಿ ಪತ್ರ ಬರೀತಿದ್ದೀನಿ, ದಯವಿಟ್ಟು ಓದಿ ಪರಿಹಾರ ತಿಳಿಸಿ ಅಂತ ಹೇಳ್ತಿದ್ದಾರೆ. ಅವ್ರ ಹೆಸರು ಹೇಳಿಲ್ಲ, ಅವ್ರ ಮಗನ ಹೆಸರು ಹೇಳಿಲ್ಲ ಗುರುಜಿ. ಆದ್ರೆ ಅವ್ರ ಮಗನ ಬಗ್ಗೆ ಕೇಳ್ತಿದ್ದಾರೆ. 27/8/94 ಹುಟ್ಟಿರೋದು, ಮೇಷರಾಶಿ, ಭರಣಿ ನಕ್ಷತ್ರ, ಬೆಳಿಗ್ಗೆ 8 ಗಂಟೆಯಿಂದ 8 ಗಂಟೆ 15 ನಿಮಿಷ ಅಂತ ಹೇಳ್ತಿದ್ದಾರೆ. ಶನಿವಾರ ಹುಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಹೇಳಿದ ಹಾಗೆ ನಾಗದೋಷ ಇರೋರು ತಂದೆ ತಾಯಿಂದ ದೂರ ಇರ್ತಾರೆ ಅಂತ ಹೇಳಿದ್ರಿ ಅಲ್ವಾ ಗುರುಜಿ? ಅದು ನಿಜವಾಗ್ಲೂ ಹೌದು. ಯಾಕಂದ್ರೆ ಇವನು ಕೂಡ 5 ವರ್ಷ ಹಾಸ್ಟೆಲ್ ನಲ್ಲಿ ಓದ್ತಿದ್ದ. ದಯವಿಟ್ಟು ತಿಳಿಸ್ಕೊಡಿ, ಅವ್ನ ಮುಂದಿನ ಭವಿಷ್ಯ ಹೇಗಿರುತ್ತೆ, ಹಾಗೆ ಓದ್ನಲ್ಲಿ ಹೇಗಿರ್ತಾನೆ ಇವನು ಅಂತ ಕೇಳ್ತಿದ್ದಾರೆ. ನಿಮಗೆ ಮಗನ ಯೋಚನೆ ಏನೂ ಇಲ್ಲ. ಆದ್ರೆ ಅವನಿಗೆ ಆಗ್ತಕ್ಕಂಥ ಕುಜದೋಷ ಹೆಚ್ಚಾಗಿದೆ. ಕುಜದೋಷ ಅಂದ್ರೆ ಇವನು ಹುಟ್ಟಿರೋ 27ನೇ ತಾರೀಕು ಕುಜನ ಅಂಶವೇ, ತದನಂತರ ಮೇಷರಾಶಿ ಆಗಿರ್ತಕ್ಕಂಥದ್ದು ಕುಜನ ಅಂಶವೇ. ಎರಡೂ ಕುಜನ ಅಂಶವಾಗಿರೋದ್ರಿಂದ, ಕುಜನ ಲಗ್ನಾಧಿಪತಿ ಆಗಿರೋದ್ರಿಂದ ಕುಜನ ಮುಖಾಂತರವಾಗಿ ಮಂಗಳಮೂರ್ತಿ ಅಂತ ನಿನ್ನೆ ತಾನೇ ಕಾರ್ಯಕ್ರಮ ತಿಳಿಸ್ಕೊಟ್ಟಿದ್ದೀನಿ. ತಾವು ಕಾರ್ಯಕ್ರಮ ನೋಡಿದ್ರೆ ಪರವಾಗಿಲ್ಲ, ಆದರೂ ಹೇಳ್ತಾ ಇದ್ದೀನಿ ಕೇಳಿ. ನೀವು ಹೋಗಬೇಕಾದ್ರೂ ನೇರ ಉಜ್ಜಯಿನಿಗೆ, ಆ ಉಜ್ಜಯಿನಿ ಹೋಗಿ ಮಂಗಳಮೂರ್ತಿ ಮೂಲಸ್ಥಾನ ಅಂತಿದೆ, ಅಲ್ಲಿ ಕೇಳ್ಕೋಬೇಕು. ಅದನ್ನ ವಿಶೇಷವಾಗಿ ಕಾಳಭೈರವ ದೇವಸ್ಥಾನದಿಂದ ಸ್ವಲ್ಪ ಮೂರ್ತಿಗೆ ಅಂದ್ರೆ ಒಂದು 10 ಕಿಲೋಮೀಟರ್ ದೂರದಲ್ಲಿ ಹೋದ್ರೆ ಮಂಗಳಮೂರ್ತಿ ದೇವಸ್ಥಾನ. ಈ ಮಂಗಳಮೂರ್ತಿ ದೇವಸ್ಥಾನ ವಟವನ್ನ ನಮಸ್ಕಾರ ಮಾಡಿ, ಪಾರ್ವತಿ ಹಾಕಿರೋ ವಟವನ್ನ ನಮಸ್ಕಾರ ಮಾಡಿ, ತದನಂತರ ಈ ಕಾರ್ಯವನ್ನ ಮಾಡ್ಕೋಬೇಕು. ಆ ಮಂಗಳಮೂರ್ತಿ ಸ್ಥಾನದಲ್ಲಿ ಸಾಯಂಕಾಲ ರಾವು ಕಾಲದಲ್ಲೇ ಪೂಜೆ ಮಾಡಿಸ್ಕೋಬೇಕು. ಭಾನುವಾರದ ದಿವಸ, ಶುಕ್ರವಾರದ ದಿವಸ,
ಮಂಗಳವಾರದ ದಿವಸ. ಅಥವಾ ಮಂಗಳವಾರದ ದಿವಸ ನಾವು ಪೂಜೆಯನ್ನು ಮಾಡ್ಕೋಬೇಕಾದ್ರೆ ಸಂಧ್ಯಾ ಕಾಲದಲ್ಲಿ ಸೂರ್ಯ ಅಸ್ತವಾಗೋ ಸಮಯದಲ್ಲಿ ಮಾಡ್ಕೋಬೇಕು. ಅಥವಾ ಭಾನುವಾರದ ರಾವು ಕಾಲದಲ್ಲಿ ಪರಿವರ್ತನೆ ಮಾಡ್ಕೊಂಡು ಈ ಪೂಜೆಯನ್ನು ಮಾಡ್ಕೋಬೇಕು. ಅಲ್ಲಿ ಪೂಜೆಯನ್ನು ಮಾಡಿಕೊಡ್ತಾರೆ. ಕ್ಷಿಪ್ರಾ ನದಿಯಲ್ಲಿ ನೀರಲ್ಲಿ ಮುಳುಗಿರ್ತಕ್ಕಂಥ ಆ ವಿಶೇಷವಾಗಿ ಮಂಗಳ ಮೂರ್ತಿ ಇಲ್ಲಿ ಪೂಜೆಯನ್ನು ಮಾಡಿಸಿದ ನಂತರ ಒಂದು ಪಲ್ಲ ಅಕ್ಕಿ ಮೂಟೆಯನ್ನು ಮಗನ ಮುಖಾಂತರವಾಗಿ ಪ್ರಾರ್ಥನೆಯನ್ನು ಮಾಡಿ ಅದನ್ನು ಹಂಚಬೇಕು. ಇದನ್ನು ಪ್ರಾರ್ಥನೆ ಮಾಡಿ ಹಂಚೋದಂದ್ರೆ ಅನ್ನದಾನವನ್ನು ಮಾಡ್ತಾರೆ. ಅಥವಾ ಅಲ್ಲಿ ದೇವಸ್ಥಾನದಲ್ಲಿ ಟಗರಿಗೆ ಅವರ ಮುಂದೆ ಇಟ್ಟು, ಆ ಟಗರು ಅಂದರೆ ವಿಶೇಷವಾಗಿ ಮಂಗಳ ಸ್ಥಾನವಾಗಿ ಅವನಿಗಿರ್ತಕ್ಕಂಥ ವಾಹನ ಬಂಗಾರದ ಟಗರು, ಬೆಳ್ಳಿಯ ಟಗರು, ಅದ್ರ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡಿ ತದನಂತರ ಮಂಗಳ ಸ್ನಾನವಾಗಿರ್ತಕ್ಕಂತಹ ನಿಮ್ಮ ಮಗನಿಗೆ ಮಂಗಳ ಸ್ನಾನ ಅಂತ ಮಾಡಿಸ್ತಾರೆ. ಇದು ಮಂಗಳ ಸ್ನಾನ ಅಂದರೆ ಹರ್ಷಣವನ್ನು ಹಚ್ಚಿ ಸ್ನಾನವನ್ನು ಮಾಡಿ ಬನ್ನಿ ಅಂತ ಹೇಳ್ತಾರೆ. ಆಗ ಪೂಜೆ ಮಾಡಿ ಒದ್ದೆ ಹೊಟ್ಟೆ ಸಮೇತ ಇವನು ಪೂಜೆ ಮಾಡಿಸ್ತಾರೆ. ಇದಾದ ಮೇಲೆ ಒಂದು ಕೆಂಪು ವಸ್ತ್ರವನ್ನು ಕೊಡ್ತಾರೆ. ಅಲ್ಲಿ ಕೊಡ್ತಕ್ಕಂಥ ತೆಂಗಿನಕಾಯಿ ಕೊಡ್ತಾರೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನು ನೀವೇನು ದಾನವನ್ನು ಕೊಟ್ಟಿರ್ತಾರೆ ಅದನ್ನು ಪೂಜೆ ಮಾಡಿಸಿ ಕೊಟ್ಟಿರ್ತಾರೆ. ಇದನ್ನು ಮಹಾಪ್ರಸಾದವಾಗಿ ಸ್ವೀಕರಿಸಿ ಅದರಲ್ಲೇ ಏನಾದರೂ ಒಂದು ಸಿಹಿ ತಿಂಡಿನೋ ಅಥವಾ ಖಾರದ ತಿಂಡಿನೋ ಏನೋ ಒಂದು ನಿಮ್ಮ ಮನೆಗೆ ಬಂದು ಮಾಡಿದ ಮೇಲೆ ಅವನಿಗೆ ಊಟವನ್ನು ಉಪಚಾರವನ್ನು ಮಾಡಬೇಕು. ಇವನ ಮುಖಾಂತರವಾಗಿ ಕೊಟ್ಟಿರತಕ್ಕಂಥ ಅಕ್ಕಿಯನ್ನು ಅಲ್ಲಿರ್ತಕ್ಕಂಥ ಭಿಕ್ಷದವರಿಗೆ, ಅಲ್ಲಿ ಬಂದಿರ್ತಕ್ಕಂಥ ಯಾತ್ರಿಕರಿಗೆ, ಅಲ್ಲಿ ಬಂದಿರತಕ್ಕಂಥವ್ರಿಗೆ ಹಂಚ್ತಾರೆ. ನೈವೇದ್ಯವನ್ನು ಮಾಡಿರತಕ್ಕಂಥದ್ದು. ಆ ರೀತಿ ಮಾಡಿದಾಗ ದುಸ್ವಪ್ನಂ ತಸ್ಯ ನಶ್ಯತಿ, ಆ ದುಸ್ವಪ್ನಗಳ ಮುಖಾಂತರವಾಗಿ ಪರಿವರ್ತನೆ ಆಗುತ್ತೆ. ರಾತ್ರಿ ಸ್ವಪ್ನದಲ್ಲೇ ಬರ್ತಾನೆ ಕರೆಕ್ಟಾಗಿ 9 ದಿವಸಕ್ಕೆ. ಆ ಸ್ವಪ್ನದಲ್ಲಿ ಬಂದು ಒಂದು ಮಂತ್ರವನ್ನು ಹೇಳ್ತಾನೆ. ಆದರೆ ಇವನಿಗೆ ಜ್ಞಾಪಕ ಶಕ್ತಿ ಮುಖಾಂತರವಾಗಿ ಜ್ಞಾನೋದಯ ಆಗುತ್ತೆ. ಇದು ಸತ್ಯ. ಅದಕ್ಕೋಸ್ಕರ ಆ 9ನೇ ದಿವಸ ಕರೆಕ್ಟಾಗಿ ನೀವು ಪೂಜೆ ಮಾಡ್ಕೊಂಡು ಮನೆಗೆ ಬಂದ ಮೇಲೆ ಆ ಜ್ಞಾನಶಕ್ತಿ ಜ್ಞಾಪಕ ಶಕ್ತಿ ಮುಖಾಂತರವಾಗಿ ಆ ಮಂತ್ರ ಏನು ಅನ್ನೋದು ಜ್ಞಾಪಕ ಇಟ್ಕೊಳ್ಳೋಕೆ ಹೇಳಿ ಖಂಡಿತವಾಗ್ಲೂ ಅದರ ಜಪ ಮಾಡಿಕೊಂಡು ಆ ಮಂಗಳ ಮೂರ್ತಿನೇ ಸ್ವತಃ ಬಂದು ಆ ಕಾರ್ಯವನ್ನು ಮಾಡ್ತಾನೆ. ಯಶೋ ಕೀರ್ತಿ ನಿಮ್ಮದಾಗ್ಲಿ, ನಿಮ್ಮ ಮಗನಿಗೆ ಒಳ್ಳೇದಾಗ್ಲಿ ಅಂತ ಮುಖಾಂತರ ಹೇಳ್ತಾರೆ.